15 ದಿನಗಳಲ್ಲಿ ಈ ಸರ್ಕಾರದಲ್ಲಿ ಅದಕ್ಕೆ ಅನುಮೋದನೆ ಕೊಟ್ಟವರು. ನಾನು ಕೂಡ ಅರಣ್ಯ ಸಚಿವರನ್ನ ಭೇಟಿ ಮಾಡಿ ಈ ತರ ಮಾಡೋದು ಬೇಡ ಸರ್, ತೊಂದರೆ ಆಗ್ತದೆ. ಯಾಕಂದ್ರೆ ಅವ್ರು ಏನು ಮಾಡಲ್ರಿ, ಈ ಜಾಗ ಬೇರೆಯವ್ರಿಗೆ ಅಲಾಟ್ ಮಾಡಲ್ಲ, ಅಷ್ಟಕ್ಕೆ ಮಾತ್ರ ತಂದಿದೀವಿ ಅಂತಾರೆ. ಆದ್ರೆ ನಿಮ್ಗೆ ಗೊತ್ತಾಗ್ತದೆ, ಮೀನುಗಾರರಿಗೆ ಮೀನು ಹಿಡಿಯಕ್ ಬಿಡಲ್ಲ ಈ ಕೆರೆಗಳಲ್ಲಿ. ಯಾಕಂದ್ರೆ ಅಲ್ಲಿ ಪಕ್ಷಿಗಳು ತಿನ್ಬೇಕು, ಪ್ರಾಣಿಗಳು ತಿನ್ಬೇಕು, ಮನುಷ್ಯರು ಮುಟ್ಟಂಗಿಲ್ಲ. ಇದರ ಸೀರಿಯಸ್ನೆಸ್ ಯಾರಿಗೂ ಅರ್ಥನೇ ಆಗಲ್ಲ. ಹಸುಗಳನ್ನ ಒಳಗಡೆ ಬಿಡೋದಿಲ್ಲ, ಯಾವುದೇ ಒಂದು ಕಟ್ಟಡ ಕಟ್ಟಕ್ ಬಿಡೋದಿಲ್ಲ. ಪಕ್ಷಿಗಳನ್ನ ನೀನು ಮೊಟ್ಟೆ ಅಕಸ್ಮಾತ್ ಗೂಡಲ್ಲಿ ಏನಾದ್ರು ಪಕ್ಷಿ ಇಟ್ಟ ಮೊಟ್ಟೆ ಬೀಳಿಸಿದ್ರೆ ಜೈಲ್ ಹಾಕ್ತಾರೆ. ಅದಕ್ಕೊಂದು ಕಮಿಟಿನೇ ಮಾಡ್ತಾರೆ ಈಗ ವೈಲ್ಡ್ ಲೈಫ್ ಆಕ್ಟ್ ಅಲ್ಲಿ. ಅದು ನಾವು ನಿರಂತರವಾಗಿ ಹೋರಾಟ ಮಾಡಿ ನಾವೆಲ್ಲ ಮಾಡಿದಾಗ ಕೂಡ ಇವತ್ತು ಸರ್ಕಾರದಲ್ಲಿ ಇರ್ತಕ್ಕಂಥವ್ರು, ಆಡಳಿತ ಪಕ್ಷದಲ್ಲಿ ಯಾರು ಮುಖಂಡರು ಇರ್ತಾರೆ, ಒಬ್ರು ಚಕ್ರ ಎತ್ತಿಲ್ಲ. ಒಬ್ರು ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಇದು ಆಗಬಾರ್ದು ಅಂತ ಹೇಳಿದ್ರು. ಸೊ ಅದೇನಾದ್ರು ಗೊತ್ತಾಗಿಲ್ಲ, ಬರೀ ನಮ್ಮವ್ರಿಗೆ ಮಾತ್ರ ಇದು ವೈಲ್ಡ್ ಲೈಫ್ ಆಕ್ಟ್ ಅನ್ವಯ ಆಗ್ತದೆ, ಅವ್ರಿಗೇನೋ ಅನ್ವಯ ಆಗಲ್ವಾ ಅಂತೇನೋ ಅರ್ಥ ಆಗಿಲ್ಲ. ಎಲ್ಲಾ ಪಂಚಾಯತಿಯಲ್ಲೂ ವಿರೋಧ ಮಾಡಿಕೊಟ್ಟಿದ್ವಿ. ಒಂದೇ ಒಂದು ನಮ್ಮ ಇವರು ಯಾರು ದೊಡ್ಡಬಳ್ಳಾಪುರ ಮದುವೆ ಪಂಚಾಯತ್ ಪಕ್ಕ ಐತಲ್ಲ, ಕನಸವಾಡಿ ಅಲ್ಲಪ್ಪ, ಚನ್ನದೇವಿ ಅಗ್ರಹಾರ, ಆ ಪಂಚಾಯತಿಯವ್ರು ಮಾತ್ರ ನಮ್ಗೆ ವೈಲ್ಡ್ ಲೈಫ್ ಅಂತ ತರಬೇಕು. ಯಾಕಂದ್ರೆ ಅವ್ರಿಗೆ ಜಾಗನೇ ಬರಲ್ಲ ಅವರು. ಸೊ ಅದನ್ನ ತಗೊಂಬಂದವ್ರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸೂಚ್ಯವಾಗಿ ಹೇಳಿದೀನಿ, ಇದಾಗೋದು ಬೇಡ ಅಣ್ಣ, ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಮಾಡಬೇಡ್ರಿ, ನಿಮ್ದೇ ಜಾಗ ಇದೆ ಪ್ರೊಟೆಕ್ಟ್ ಮಾಡಿ. ಏನಾಗ್ತದೆ, ರೋಡ್ ಒಳಗಡೆ ಹೋಗ್ಬೇಕು